ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಿಕಲ್ಸ್ ಬಿಸ್ನೆಸ್ ಬಗ್ಗೆ ಇಲ್ಲಿ ನಾವು ಮಾಹಿತಿಯನ್ನು ಕೊಡ್ತೀವಿ. ಇವರು ಪಿಕಲ್ಸ್ ಅಂದರೆ ಉಪ್ಪಿನಕಾಯಿ ಬಿಸ್ನೆಸ್ ಮಾಡ್ತಾರೆ. ಇಲ್ಲಿ ಸ್ವಾತಿ ಅಂತ ಹೇಳ್ಬಿಟ್ಟು ಮಂಡ್ಯ ಜಿಲ್ಲೆ. ವಯಸ್ಸು ಸುಮಾರು 40 ವರ್ಷ ಆಗಿದೆ. ಇವರಿಗೆ ಮಾಡುವ ಕೆಲಸ ಬಂದು ಪಕ್ಕದ ಮನೆಯಲ್ಲಿ ಹಿಟ್ಟು ರುಬ್ಬುವುದು, ದಿನಕ್ಕೆ ಊಟ ಗೀಟ ಎಲ್ಲ ಅವರೇ ಕೊಡ್ತಾರೆ. ಮತ್ತು ತುಂಬ ಒಳ್ಳೆಯವರು ಅವರು ಅಂಕಲ್ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಸಂಬಂಧ ಬಂದ್ಬಿಟ್ಟು 4ನೇಯದ್ದು, ಇಕ್ಕಿಸಿಕೊಂಡು ಸಾಕಾಗ್ಬಿಟ್ಟಿದೆ. ಆಸೆ ಬಂದ್ಬಿಟ್ಟು ಬಿಸ್ನೆಸ್ ಮಾಡಬೇಕು ಅಂತ ಇದೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ವಿಚಾರ ಬಂದ್ಬಿಟ್ಟು ಉಪ್ಪಿನಕಾಯಿ ವ್ಯಾಪಾರ ಮಾಡಬೇಕು ಅಂತ ಇದ್ದೀನಿ, ಅದಕ್ಕೆ ಕೆಲಸಗಾರರು ಬೇಕಾಗಿದ್ದಾರೆ ಅಂತ ಇದು ಒಂದು ವಿಚಾರ ಆಗಿರುತ್ತೆ ಇವ್ರದ್ದು. ಇನ್ನು ವಿದ್ಯಾಭ್ಯಾಸ ಬಂದ್ಬಿಟ್ಟು MBA ಆಗಿದ್ದರೂ ಅತ್ತೆ ಕೆಲಸಕ್ಕೆ ಕಳಿಸ್ತಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇವರು ಉಪ್ಪಿನಕಾಯಿ ಬಿಸ್ನೆಸ್ಸನ್ನು ಮಾಡ್ತಿದ್ದಾರೆ. ಇನ್ನು 3 ಜನರಿಗೆ ಅವಕಾಶ ಇರುತ್ತೆ. ಸಂಜೆ 5 ಗಂಟೆ ಅಷ್ಟರೊಳಗೆ ಕೆಲಸ ಮಾಡಬೇಕಾಗಿರುತ್ತದೆ. ಮಾಡಿದರೆ ತುಂಬ ಸಂಬಳ ಸಿಗುತ್ತೆ. ಇಲ್ಲ ಅಂತಂದರೆ ಅವರಿಷ್ಟ, ಎಷ್ಟೊತ್ತು ಬೇಕಾದರೂ ಮಾಡ್ಬೋದು. ಅಷ್ಟಕ್ಕೆ ಮಾತ್ರ ಸಂಬಳ ಕೊಟ್ಟು ಮನೆಗೆ ನಡಿಯಪ್ಪ ಅಂತ ಕಳಿಸ್ತೀವಿ. ರುಚಿಯಾಗಿ ಮನೆಯಿಂದ ಊಟ ಬರುತ್ತೆ, ಊಟ ಫ್ರೀ ಇರುತ್ತೆ. ಅದಕ್ಕೆ ನಾವು ಇಂತಿಷ್ಟೇ ಖರ್ಚು ಕೊಡಬೇಕು ಅಂತ ಏನಿರುವುದಿಲ್ಲ, ಊಟ ಮಾತ್ರ ಫ್ರೀ ಇರುತ್ತೆ. ವಿದ್ಯಾಭ್ಯಾಸ ಇಷ್ಟೇ ಅಂತ ಏನಿಲ್ಲ, 7 ಅಥವಾ 10 ತರಗತಿ ಎಷ್ಟು ಬೇಕಾದರೂ ಓದಿರಲಿ, ಅದರಲ್ಲಿ ಏನಿಲ್ಲ. ಆದರೆ ಕೆಲಸದ ಅನುಭವ ಇರಬೇಕು. 1-2 ವರ್ಷದ ಅನುಭವ ಇದ್ದರೆ ಓಕೆ ಅಂತಂದರೆ, ಬೇರೆ ಕಡೆ ಎಲ್ಲಾದರೂ ಕೆಲಸ ಮಾಡಿಕೊಂಡು 1-2 ವರ್ಷದ ಅನುಭವ ಇದ್ದರೆ ಇನ್ನೂ ಹೆಚ್ಚಾಗಿ ಸಂಬಳ ಕೊಡ್ತಾರೆ ಮತ್ತು ಹೆಚ್ಚಾಗಿ ಕೆಲಸನ ಮಾಡ್ಬೋದು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಹೌ ಟು ಮೇಕ್ ಪಿಕಲ್ಸ್ ಅಟ್ ಹೋಮ್. ಇಲ್ಲಿ ಮನೆಯಲ್ಲಿ ಹೇಗೆ ಪಿಕಲ್ಸ್ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು. ಮನೇಲಿ ನೋಡಿ ಇಲ್ಲಿ ಹೇಗೆ ಮಾಡ್ತಾರಪ್ಪ ಅಂತಂದರೆ, ಉಪ್ಪಿನಕಾಯಿ ರುಚಿ ನೋಡಿದ್ರೆ ಮತ್ತೆ ನೋಡಬೇಕು ಅಂತ ಅನಿಸುತ್ತೆ, ಅಷ್ಟೊಂದು ಸಖತ್ತಾಗಿರುತ್ತೆ. ಖಾರ ಜಾಸ್ತಿ ಬಳಕೆ ಮಾಡಲ್ಲ, ಯಾಕೆಂದರೆ ಕೆಲವರಿಗೆ ಖಾರ ಅಂದರೆ ಆಗಲ್ಲ. ಅದಕ್ಕೋಸ್ಕರ ಕಮ್ಮಿನೇ ಹಾಕಿ ತಯಾರು ಮಾಡಲಾಗುತ್ತೆ. ಅಂಗಡಿಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತದೆ. ಕೆಲವೊಬ್ಬರು ಮನೆಗೆ ಬಂದು ಕೊಂಡುಕೊಂಡು ಅಂಗಡಿಗೆ ಇಲ್ಲಿ ಮಾರುತ್ತಾರೆ. ಏನು ಮಾಡೋಕ್ಕಾಗಲ್ಲ, ಅದು ಅವರವರ ಲೈಕು ಮತ್ತು ಅವರವರ ಬಿಸ್ನೆಸ್ ಮೇಲೆ ನಿರ್ಧಾರ ಆಗಿರುತ್ತೆ ಅಂತಕ್ಕಂಥದ್ದು ಇಲ್ಲಿ ಹೇಳಿರ್ತಕ್ಕಂಥದ್ದು.